ಶ್ರೀಲಾಲ್ ಸರ್. ಎಲ್ಲರೂ ನಮಸ್ಕಾರ. ಮಾತಾಡ್ಬೋದಾಗ ಮೊದಲನೇದಾಗಿ ಫಸ್ಟ್ ಅಲ್ಲಿಂದ ಪ್ರಶ್ನೆಗಳು ಕೇಳ್ತಾನೆ ಇದೆ. ಸ್ಟಾರು 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 ನಾವೆಲ್ಲ ಆಕ್ಚುಲಿ ಆಗ್ಲೇ ನಮ್ಮ ಹೀರೋನೇ ಹೇಳಿದ್ರು ನಮ್ಮ ಮನೆ ಮಕ್ಕಳಾಗಿ ಬಂದಿದ್ದೀವಿ ಅಂತ. ಸ್ಟಾರ್ಗೆ ಆಗಿದ್ರೆ ಅಷ್ಟೇ ಕಲರ್ ಕೂತ್ಕೊಂಡು ಮೇಕಪ್ ಹಾಕೊಂಡು ಸನ್ಲಾಕ್ ಹಾಕೊಂಡಿದ್ವಿ. ಈ ಬೇಸಿಗೆಯಲ್ಲಿ ಈ ಸಮ್ಮರಲ್ಲಿ ಯಾವ ಸ್ಟಾರು ಕೂಡ ಹೊರಗಡೆ ರೋಡಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳಲ್ಲ. ಎಲ್ರಿಗೂ ಅವ್ರದೇ ಆದಂತ ಒಂದು ಇದಿರುತ್ತೆ, ಅಪ್ಪ ಕಪ್ಪ ಹಾಕ್ಬಿಡ್ತೀವಿ ಇನ್ನೊಂದು. ಏನಕ್ಕೆ ನಾವು ಇಷ್ಟೊಂದು ಇಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ, ಇದು ಮೊದಲನೇ ಎಲೆಕ್ಷನ್ ಏನ್ ಮಾಡ್ತಿಲ್ಲ ನನ್ನ ಅಪ್ಪಾಜಿಯವರಿಗೆ. ಹೆಚ್ಚು ಕಮ್ಮಿ 1 MP ಎಲೆಕ್ಷನ್, 3 MLA ಎಲೆಕ್ಷನ್, ಆಮೇಲೆ ಇವಾಗ ಅಮ್ಮ ನಿಂತಿದ್ದಾರೆ ಅಂದ್ರೆ ಆಕ್ಚುಲಿ ಅಮ್ಮನಿಂದ ನಾನು ಅಪ್ಪಾಜಿ ನೋಡ್ತಾ ಇದ್ದೀನಿ. ಯಾವತ್ತೂ ಅಷ್ಟೇನೆ ಯಾವುದೇ ಅಮ್ಮ ಅವಾಗಲೇ ಒಂದು ಮಾತುಗಳ ಸಿಂಪತಿ ಏನಿಲ್ಲ. ಇಲ್ಲ ಆಕ್ಚುಲಿ ಅವ್ರು ಮಾಡೋ ಕೆಲಸಗಳು ಇಡೀ ಮಂಡ್ಯ ಜನತೆಗೆ ಅವ್ರು ಮಾಡಿರೋ ಕೆಲಸಗಳು, ಕೊಡುಗೆಗಳು ಅದನ್ನ ಇಟ್ಕೊಂಡು ಅಷ್ಟೇ ಹೋಗ್ತಾ ಇದೆ ಹೊರತು ನಾವು ಆಕ್ಚುಲಿ ಏನೇನೋ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಖಂಡಿತ ಏನೋ ಮಾಡ್ತಾರೆ. ಆಮೇಲೆ ಒಂದು ಪ್ರೀತಿನ ಮಾಡ್ತಾ ಇದ್ದೀವಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀವಿ. ಯಾವುದೇ ಒಂಥರ ಕಾಂಟ್ರವರ್ಸಿ ಆಗಲಿ ಇನ್ನೊಂದಾಗ್ಲಿ ನಮಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ಆಮೇಲೆ ಆಗ್ಲೇ ಸಾಹೇಬರು ಕೇಳೋದು ಫ್ಯಾನ್ಸ್ಗಳಿಗೆ ಅಂತಂದ್ಬಿಟ್ಟು, ಖಂಡಿತ ನಾವು ಫ್ಯಾನ್ಸ್ಗಳಿಗೆ ಅಧಿಕಾರ ಮಾಡೋ ಯೋಗ್ಯತೆ ನಮಗೆ ಇದನ್ನು ಮಾಡಿ ನೀವು ಅಂತ ಹೇಳೋ ಯೋಗ್ಯತೆ ಮಾಡಿದ್ದೀವಿ. ಅವ್ರ ಇಷ್ಟ ಮುಖ ಹಾಕೊಂಡು ಆ ಮನೆ ಮಕ್ಕಳ ಹೋಗ್ಬಿಟ್ಟು ಅಪ್ಪ ಒಳ್ಳೇದಾಗುತ್ತೆ ಮಾಡಿ ಅಂತ ಕೇಳ್ಕೋಬೋದಷ್ಟೇ. ನಾವು ಯಾರಿಗೂ ಅಧಿಕಾರ ಮಾಡೋ ಯೋಗ್ಯತೆ ಅವ್ರ ನಮಗೆ ಗೊತ್ತಿಲ್ಲ, ನಾವು ಮಾಡೋದಿಲ್ಲ. ಒಂದರಿಂದ ಸೋಮದಿಂದ ನಿಂತಿರೋದು ಒಳ್ಳೇದಾಗ್ಲಿ, ಮಂಡ್ಯ ಜನತೆಗೆ ಒಳ್ಳೇದಾಗ್ಲಿ, ಅಪ್ಪಾಜಿ ಅವ್ರಿಗೆ ಅಷ್ಟೋ ಕಾರ್ಯಗಳನ್ನ ಇನ್ನೂ ಹಾಗೆ ಮನೆ ಮಕ್ಕಳಾಗಿ ಬಂದಿದೀವಿ ಅಂತ ಹೇಳ್ತಾರ ಸರ್. ಅದಕ್ಕೆ ಸರ್ ಅವರನ್ನ ಮೊದಲು ಕರೆದಿದ್ರೆ ನೋಡಿ ಯೋಚನೆ ಮಾಡೋದಾಗಿತ್ತು ಸರ್. ಬಟ್ ಅವಾಗಿಂದ ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇದು ಮೊದಲನೇ ಎಲೆಕ್ಷನ್ ಸರ್ ನಾನು ಮಾಡ್ತಾ ಇರೋದು ಮನೆಗೆ. ಇದು ನನ್ನ 4ನೇ ಎಲೆಕ್ಷನ್ ಸರ್. 1 MP ಎಲೆಕ್ಷನ್, 3 MLA ಎಲೆಕ್ಷನ್ ಮಾಡಿದ್ದೀನಿ. ಹಾಗೇನೆ ಇನ್ನೊಂದು ಮಾತು ಹೇಳ್ತೀನಿ ಸರ್ ನಿಮಗೆ. ಆಕ್ಚುಲಿ ಮೊದಲು ಅಪ್ಪಾಜಿ ಇದ್ದಾಗ ಹೇಳೋರು ಅವ್ರ ಸ್ನೇಹಿತರುಗಳು ಬೇರೆ ಬೇರೆ ಎಲ್ಲೆಲ್ಲೋ ಹೇಳೋರು, ಹೋಗೋ ನನ್ನ ಸ್ನೇಹಿತ ನಾವು ಮಾಡ್ಬಿಡ್ಬಾರ ಅಂತ. ಪಕ್ಷನೂ ನೋಡ್ತಾ ಇರಲಿಲ್ಲ ಅವರು. ನನ್ನ ಸ್ನೇಹಿತ ಅವ್ನು ಮಾಡ್ಬಾ, ಅವ್ರು ಆಕ್ಚುಲಿ ಹಿಂಗೆ ಮಾಡು ಅಂದ್ರೆ ಹೋಗ್ಬಿಟ್ಟು ಮಾಡ್ಬಿಟ್ಟು ಬರ್ತಾರೆ. ನಾನು ಅವ್ರ ಬಗ್ಗೆ ಎಬಿಸಿದಿನೇ ಗೊತ್ತಿರಲಿಲ್ಲ ನನಗೆ. ಏನಪ್ಪಾಜಿ ಆಯ್ತಪ್ಪ ಹೋಗ್ತೀನಿ. ಈ ತರದೊಂದು ಮನೋಭಾವ ಇಟ್ಕೊಂಡಿರೋ ವ್ಯಕ್ತಿಗೆ ಸರ್ ಒಂದೇ ಕ್ಷೇತ್ರದಲ್ಲಿ ಇಬ್ಬಿಬ್ರು ಮಾಡಕ್ಕಾಗುತ್ತಾ ಸರ್? ಹೇಳಿ ಸರ್. ಬೇಕಾದ್ರೆ ಆಕ್ಚುಲಿ ಈಗ ಇಲ್ಲ ಹೇಳ್ತೀನಿ ಸರ್. ಈಗ ಅಲ್ಲ ಒಂದ್ ನಿಮಿಷ ಸರಿ ಸರ್, ಒಂದ್ ನಿಮಿಷ ಸರ್. ಅಲ್ಲಿಗೆ ಅವ್ರ ಪ್ರಶ್ನೆಗೆ ಕೊಟ್ಬಿಡ್ತೀನಿ 1 ನಿಮಿಷ ಸರ್. ಈಗ ಆಕ್ಚುಲಿ ಹೇಳ್ತೀನಿ ಸರ್, ಹಾಸನ ಪ್ರಜ್ವಲ್ ನಂಗೆ ತುಂಬಾ ಒಳ್ಳೆ ಫ್ರೆಂಡ್ ಸರ್. ಹಾಸನ ಕರೆ ಹೋಗ್ಬಿಡ್ತೀನಿ ಸರ್ ನಾನು. ಓಕೆನಾ ಸರ್? ಈಗ ಇಲ್ಲ ಹೇಳ್ತೀನಿ ಸರ್. ಈಗ ಅಲ್ಲ ಒಂದ್ ನಿಮಿಷ ಸರಿ ಸರ್. ಒಂದ್ ನಿಮಿಷ ಸರ್. ಅಲ್ಲಿಗೆ ಅವ್ರ ಪ್ರಶ್ನೆಗೆ ಕೊಟ್ಬಿಡ್ತೀನಿ 1 ನಿಮಿಷ ಸರ್. ಈಗ ಆಕ್ಚುಲಿ ಹೇಳ್ತೀನಿ ಸರ್, ಹಾಸನ ಪ್ರಜ್ವಲ್ ನಂಗೆ ತುಂಬಾ ಒಳ್ಳೆ ಫ್ರೆಂಡ್ ಸರ್. ಹಾಸನ ಕರೆ ಹೋಗ್ಬಿಡ್ತೀನಿ ಸರ್ ನಾನು. ಓಕೆನಾ ಸರ್? ಯಾವುದು ಸರ್? ಸರ್ ಚಿತ್ರರಂಗ ಅಂತ ಬಂದ ಚಿತ್ರರಂಗಕ್ಕೆ ಒಂದು ಸಪರೇಟ್ ಕುಟುಂಬ ಸರ್. ಅದು ಏನಕ್ಕೆ ಈಗ ನಾವು ಆಕ್ಚುಲಿ ಅಮೃತ ಮೋಸ ಮಾಡ್ತೀವಿ ಸರ್, ಅದು ಒಂದು ಕುಟುಂಬ ಸೇರ್ ಮಾಡ್ತೀವಿ ಸರ್. ಅಲ್ವಾ ಸರ್? ಯಾಕಂದ್ರೆ ಸಾಮಾನ್ಯವಾಗಿ ನೀವು ಇಷ್ಟು ದಿನ ಮಾಡಿರ್ತಕ್ಕಂಥ ಪ್ರಚಾರಗಳಾಗಿರ್ಬೋದು, ಕೇವಲ 1 ದಿನ 2 ದಿನ 3 ದಿನ ಈ ರೀತಿ. ಈಗ ಸನ್ನಿವೇಶ ಬೇರೆ ಇದೆ. ಯಾಕೆಂದ್ರೆ ಫುಲ್ ಟೈಮ್ ಅಲ್ಲಿ 15 days 20 days ಅಲ್ಲಿ ತೊಡಸ್ಕೋಬೇಕು. ಪೂರ್ತಿ ಟೈಮ್ ನೀವು ಮಂಡ್ಯಗೆ ಸ್ಪೆಂಡ್ ಮಾಡ್ತೀರಾ ಅಥವಾ ಕೇವಲ ಜ್ಯೇಷ್ಠ ಪೀರಿಯಡ್? ಇಲ್ಲ ಸರ್, ಫುಲ್ ಸಿನಿಮಾ ಮಾಡ್ತೀವಿ ಸರ್. ಸರ್ ಒಂದು ನಿಮಿಷ ಕಡೆ ಸರ್. ಒಂದೇ ಕ್ಷೇತ್ರದಲ್ಲಿ ಇಬ್ಬರು ಅಭ್ಯರ್ಥಿಗಳು ಪ್ರಚಾರ ಮಾಡಕ್ಕಾಗಲ್ಲ ಅಂದ್ರೆ ಈ ನಿಮ್ಮ ಮಾತು ಇಡೀ ಚಿತ್ರರಂಗದ ಒಂದು ಧ್ವನಿ ಆಗುತ್ತೆ. ನಿಮ್ಮ ವೈಯಕ್ತಿಕ ಸರ್ ನಾವು ಬಂದು ಸರ್ ನಾವು ಬೇರೆಯವ್ರಿಗೆ ನಾವು ಮಾತಾಡೋದು. ಇನ್ನೊಂದು ಕ್ವಶನ್, ಸುದೀಪ್ ಅವರು ಹೇಳಿದ್ರು ದರ್ಶನ್ ಒಬ್ಬರೇ ಸಾಕು ಮಂಡ್ಯದಲ್ಲಿ ಗೆಲ್ಸೋದಕ್ಕೆ ಸುಮಾ ಮೇಡಮ್ ಅಂತ ಹೇಳಿದ್ರು. ನೀವು ಒಬ್ಬರೇ ಸಾಕು ಅಂತ ನನಗೆ ಇಲ್ಲ ಸರ್, ನಮ್ಮ ಹೀರೋನು ಇದಾರಲ್ಲ ಸರ್. ಆಕ್ಚುಲಿ ಒಂದೇ ಗಾಡಿ ಹೊಡಿತಾರ ಸರ್, ಜೋಡಿಯತ್ ಗಾಡಿ ಹೊಡಿತಾರ ನಾವು. ನೀವೇ ಕರ್ಕೊಂಡು ಬರ್ತೀರಾ
ಪ್ರಚಾರಕ್ಕೆ ಅಥವಾ ಕೇವಲ ಹೊರಗಡೆಯಿಂದ ಬೆಂಬಲ ಕೊಡ್ತೀನಿ ಅಂತ ಹೇಳಿ ಅದು ಗೊತ್ತಿಲ್ಲ ಸರ್, ಅವ್ರನ್ನ ಕೇಳಿದ್ರು. ಅಲ್ಲಿ ನಾನು ಹೇಳ್ತೀನಿ